subscribe to my channel. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೋಡಿ, ಇವತ್ತು ನಾನು ನಮ್ಮ ತೋಟಕ್ಕೆ ಬಂದಿದ್ದೀನಿ. ಅಂದರೆ ನಿನ್ನೆ ನಮ್ಮ ಮಾಮವ್ರ ಮನೆಯಲ್ಲಿ ಹಬ್ಬ ಇತ್ತು, ಸೊ ಹಂಗಾಗಿ ಹಬ್ಬಕ್ಕೆ ಬಂದಿದ್ವಲ್ಲ. ನಮ್ಮ ತೋಟ ನೋಡಿಬಿಟ್ಟು ನಿಯರ್ ಬೈ 2 ಇಯರ್ಸ್ ಆಗಿತ್ತು, ನೋಡಿರಲಿಲ್ಲ. ಇವತ್ತು ಬಂದಿದ್ದೀನಿ ನೋಡಿ. ನಮ್ಮ ಮಾಮ ಏನೋ ಹೇಳ್ತಿದ್ರಪ್ಪ, ತೆಂಗಿನ ತೋಟಗಳಿಗೆಲ್ಲ ರೋಗ ಬಿದ್ದುಬಿಟ್ಟಿದೆ ಏನೋ ಅಂತ. ಈ ಕಡೆ ಚಿತ್ರದುರ್ಗ, ಹೊಸದುರ್ಗ ಅಲ್ಲೆಲ್ಲ ಏನೋ ತೆಂಗಿನ ಮರಗಳಿಗೆಲ್ಲ ರೋಗ ಬಂದುಬಿಟ್ಟಿದೆ, ಒಣಗೋಗ್ತಿದ್ದಾವೆ ತೆಂಗಿನ ಮರಗಳೆಲ್ಲ. ಆ ಥರ ರೋಗ ಬಿದ್ದಿದೆ. 2 ಇಯರ್ಸ್ ಆಗೋಕ್ಕೆ ಬಂತು ಬಿದ್ದು. ಇವಾಗ ಚೂರು ಹಂಗೆ ಚಿಗುರ್ತಾ ಇದೆ ನೋಡಿ. ಅಂದರೆ ತೆಂಗಿನ ಮರದಲ್ಲಿ ತೆಂಗಿನಕಾಯೇ ಇಲ್ಲ, ಆ ರೇಂಜಿಗೆ ಒಣಗೋಗಿದ್ದಾವೆ. ನಾವು ಚಿಕ್ಕವರಿದ್ದಾಗ ತೋಟದ ಕಡೆ ಬರ್ತಿದ್ವಲ್ಲ, ನಮ್ಮ ತಾತ ಅವಾಗ ಎಳ್ನೀರು ಕಿತ್ಕೊಂಡು ಕೊಡ್ತಿದ್ರು. ನಂಗೆ ಎತ್ತಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ವೆಯ್ಟ್ ಇರ್ತಿದ್ವು. ಬಟ್ ಇವಾಗ ತೆಂಗಿನ ಮರನೇ ಒಣಗೋಗ್ತಿದ್ದಾವೆ. ಅಂದರೆ ನೆಲ್ಲಿಕಾಯಿ, ಎಳ್ನೀರು ಎಲ್ಲ ಅಲ್ವಾ. ಗ್ರೀನರಿ ಅನ್ನೋದು ಇರಬೇಕು ನಮಗೆ. ಲೈಕ್ ನಾವು ಯಾವಾಗೂ ಫೋನು, ಲ್ಯಾಪ್ಟಾಪು ಇದರಲ್ಲೇ ಮುಳುಗೋಗಿರ್ತೀವಿ. ಅಂದರೆ ಕಣ್ಣೆಲ್ಲ ಹಾಳಾಗಿರುತ್ತೆ ಅದನ್ನೇ ನೋಡಿಬಿಟ್ಟು. ಸ್ವಲ್ಪ ಅವಾಗವಾಗ ಗ್ರೀನ್ ಅನ್ನೋದು ನೋಡ್ತಿರ್ಬೇಕು. ನೋಡಿ, ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಎಲ್ಲ ಅಷ್ಟು ಕೆಡ್ದಾಗ ಒಣಗೋಗಿದ್ದಾವೆ. ನನಗೆ ಒಂಥರ ಬೇಜಾರಾಗ್ತಿದೆ. ಈ ತೆಂಗಿನ ಮರ, ಅಡಿಕೆ ಮರಗಳನ್ನೆಲ್ಲ ಚಿಕ್ಕದಿದ್ದಾಗಿಂದ ಮಗು ಥರ ಸಾಕಿರ್ತಾರೆ. ಸೊ ಹಂಗಾಗಿ ಬೇಜಾರಾಗೇ ಆಗುತ್ತೆ. ಇನ್ನು ಏನೋ 2 ಇಯರ್ಸ್ ಒಳಗಡೆ ಮುಂಚೆ ಥರನೇ ಆಗ್ತವೆ ಅಂತ ಹೇಳಿದ್ದಾರೆ, ನೋಡೋಣ. ಆದರೆ ತೆಂಗಿನಕಾಯಿ ಮತ್ತು ಎಳ್ನೀರನ್ನೆಲ್ಲ ಚೆನ್ನಾಗಿ ಕುಡಿಬೋದು. ನಮ್ಮ ತೋಟದಲ್ಲಿ ಒಂದು ಹಲಸಿನ ಮರ ಇದೆ, ತೋರಿಸ್ತೀನಿ ಬನ್ನಿ. ಬಟ್ ಈಗ ಅದು ಒಣಗೋಗ್ಬಿಟ್ಟಿದೆ, ಸೊ ಹಂಗಾಗಿ ಹಣ್ಣೇನು ಬಿಡೋಲ್ಲ. ಮುಂಚೆ ತುಂಬ ಸ್ವೀಟ್ ಇರೋ ಹಣ್ಣು ಬಿಡ್ತಿತ್ತು. ನಮ್ಮ ತಾತ ಹೇಳ್ತಿದ್ರಲ್ಲ, ತುಂಬ ಕರಡಿ ಬರ್ತವೆ ತಿನ್ನೋದಕ್ಕೆ ಅಂತ ಹೇಳ್ತಿತ್ತು. ಅಂದರೆ ಗುಡ್ಡದ ಪಕ್ಕ ಇದೆ ನಮ್ಮ ತೋಟ, ಸೊ ಹಂಗಾಗಿ ಬರ್ತಿದ್ವಂತೆ ತುಂಬ ಕರಡಿ. ಬಟ್ ಈಗ ಈ ಮರದಲ್ಲಿ ಹಣ್ಣು ಬಿಡುತ್ತೆ, ಸೊ ಹಂಗಾಗಿ ಈ ಹಣ್ಣಿಗೆ ಕಣ್ಣಾಕಿದ್ದೀವಿ, ಕಿತ್ಕೊಂಡು ಹೋಗಬೇಕು ಅಂತೆ. ನಮ್ಮಮ್ಮ ತೋಟಕ್ಕೆ ಬಂದಿದ್ದ ಖುಷಿಗೆ ತೋಟ ತುಂಬ ಅಡ್ಡಾಡ್ತಾನೆ ಇದ್ದಾರೆ ನೋಡಿ. ಅಂದರೆ 1-2 ಇಯರ್ಸ್ ಆಗಿತ್ತಲ್ಲ ತೋಟದ ಕಡೆ ಬಂದು, ಸೊ ಹಂಗಾಗಿ ಖುಷಿಯಾಗಿಬಿಟ್ಟಿದೆ ನಮ್ಮಮ್ಮನಿಗೆ. ಅಂದರೆ ಮುಂಚೆ ನಮ್ಮ ಅಮ್ಮವರೆಲ್ಲ ತೋಟದಲ್ಲೇ ಇದ್ದರು, ತೋಟದಲ್ಲೇ ಮನೆ ಮಾಡ್ಕೊಂಡಿದ್ರು. ಸೊ ಹಂಗಾಗಿ ತೋಟ ಅಂದರೆ ತುಂಬ ಇಷ್ಟ ನಮ್ಮಮ್ಮಂಗೆ. ಕರ್ಕೊಂಬಂದಿದ್ದೀವಲ್ಲ, ಎಲ್ಲ ಓಡಾಡ್ತಿದ್ದಾರೆ ನೋಡಿ. ಮತ್ತು ನನಗೊಂದು ಪುಟಾಣಿ ಕಾಯಿ ಸಿಕ್ಕಿದೆ. ಈ ಕಾಯಿನ ನಮ್ಮಮ್ಮನಿಗೆ ಕೊಟ್ಬಿಟ್ಟು ಅಡುಗೆ ಮಾಡಿ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಬನ್ನಿ ಹೋಗೋಣ, ಕೊಡೋಣ. ಅಮ್ಮ 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 ತಗೋ, ಈ ಕಾಯಿ ತೊಗೊಂಡ್ಬಿಟ್ಟು ಅಡುಗೆ ಮಾಡು. ಏನು ಮಾಡ್ತೀಯಾ ಅಂತ ಕೇಳಿದ್ರೆ, ಏನಾದರೂ ಸಾಂಬಾರು ಮಾಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಇಸ್ಕೊಂಡಿದ್ದಾರೆ ನೋಡಿ. ತೋರಿಸಿದ್ದಾರೆ ಪುಟಾಣಿ ಕಾಯಿನ. ನೋಡಿ, ನಮ್ಮ ಅಮ್ಮ ಬರೀ ಕೆಲಸ ಮಾಡೋದ್ರಲ್ಲೇ ಬ್ಯುಸಿ. ತೋಟಕ್ಕೆ ಬಂದುಬಿಟ್ರೆ ಇದೇ ಗೋಳು ನೋಡಿ. ಏನೇನು ಬಿದ್ದಿರುತ್ತೋ ಎಲ್ಲ ಒಂದು ಕಡೆ ಎತ್ತಾಕೋದು. ಒಟ್ಟು ಕ್ಲೀನಾಗಿರಬೇಕು, ಕೆಲಸ ಮಾಡ್ತಾನೆ ಇರ್ತಾರೆ. ಪರವಾಗಿಲ್ಲ, ಸ್ವಲ್ಪ ಗ್ರೀನರಿಯಾಗೇ ಇದೆ. ಈಗ ಮಳೆ ಬಂದಿದೆಯಲ್ಲ, ಸೊ ಹಂಗಾಗಿ ಸ್ವಲ್ಪ ಓಕೆ. ಬೇಸಿಗೆಯಲ್ಲಂತೂ ಫುಲ್ ಒಣಗೋಗಿರ್ತವೆ ಅನಿಸುತ್ತೆ ನೋಡಿ. ಎಲ್ಲ ಎತ್ತೆತ್ತೆತ್ತೆತ್ತಿ ಎಸಿತಿದ್ದಾರೆ. ಕೆಲಸ ಮಾಡೋದಂದರೆ ಅಷ್ಟು ಇಷ್ಟ ನಮ್ಮಮ್ಮನಿಗೆ. ಕುತ್ಕೊಳ್ಳೋಂಗೆ ಎಲ್ಲ ಸ್ವಲ್ಪ ಹೊತ್ತು ಏನೇನೋ ಕೆಲಸ ಮಾಡ್ತಾನೆ ಇದ್ದಾರೆ. ಮತ್ತು ಈಗ ನೋಡಿ, ಇಲ್ಲಿ ಸೊಪ್ಪು ಕಿತ್ಕೊಳ್ತಿದ್ದಾರೆ. ನಾವು ಇನ್ನೂ ಊರಿಗೆ ಹೋಗೋದು ನಾಳೆ, ಅಷ್ಟೊತ್ತಿಗೆ ಒಣಗೋಗುತ್ತೆ, ಬೇಡ ಬಾರಮ್ಮ ಅಂತ ಹೇಳ್ತಿದ್ರು. ತೋಟದ ಸೊಪ್ಪು ಚೆನ್ನಾಗಿರುತ್ತೆ ಕಣೆ, ಟೇಸ್ಟು, ನಿಂಗೇನು ಗೊತ್ತು ಅಂತ ಹೇಳ್ಬಿಟ್ಟು ಕಿತ್ಕೊತಾನೆ ಇದ್ದಾರೆ ನೋಡಿ. ಒಣಗೋಗುತ್ತೆ ಅಂತ ಹೇಳಿದ್ರು ಬಿಡ್ತಿಲ್ಲ, ಕಿತ್ಕೊತಾನೆ ಇದ್ದಾರೆ. ನಮ್ಮಮ್ಮ ಕೆಲಸ ಮಾಡಿ ಫುಲ್ ಸುಸ್ತಾಗಿಬಿಟ್ಟಿದ್ರಲ್ಲ, ಸೊ ಅದಕ್ಕೆ ಆ ಪುಟಾಣಿ ಕೈಗೆ ಸ್ಟ್ರಾ ಹಾಕಿದ್ದೀನಿ, ತಗೋ ಅಮ್ಮ ಕುಡಿ ಎಳ್ನೀರು ಅಂತ ಹೇಳ್ಬಿಟ್ಟು ಕೊಡ್ತಿದ್ದೀನಿ. ಇಸ್ಕೊಂಡು ನಮ್ಮಮ್ಮ ಕುಡಿಯೋ ಥರ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ನೋಡಿ. ವೇಸ್ಟ್ ಅದು, ಅದರಲ್ಲಿ ಏನಿಲ್ಲ. ಬಟ್ ಅಂದರೆ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ನಮ್ಮಮ್ಮ. ಅಲ್ಲಿ ಯಾರೋ ಬಂದರು ಅಂತ ಹೇಳ್ಬಿಟ್ಟು ಮಾತಾಡ್ಸ್ತೈತೆ. ನನ್ನ ಕಣ್ಣಿಗೆ ಆಗಿ ಬಿದ್ದಿದೆ ಮಾವಿನ ಹಣ್ಣು. ಮೀನ್ಸ್ ಮಾವಿನ ಹಣ್ಣಾಗಿಲ್ಲ, ಅದಿನ್ನೋ ಕಾಯಿ ಇದೆ. ಮರ ನೋಡಿ ಚೆನ್ನಾಗಿದೆ ಅಲ್ವಾ. ಎಲೆ ಎಷ್ಟಿದೆನೋ ಅಷ್ಟೇ ಮಾವಿನಕಾಯಿ ಬಿಟ್ಟಿದ್ದಾವೆ ನೋಡಿ. ನಮ್ಮಮ್ಮ ಪಿಕಲ್ ಹಾಕೋಣ, ಉಪ್ಪಿನಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾವಿನಕಾಯಿ ಕಿತ್ಕೊ ಅಂತ ಹೇಳ್ತಿದ್ದಾರೆ. ಕಿತ್ಕೊಂಡು ಹೋಗ್ಬೇಕು ಸ್ವಲ್ಪ. ಚೆನ್ನಾಗಿದೆ ಅಲ್ವಾ. ಮಾವಿನಕಾಯಿಗೆ ನೋವಾಗಬಾರ್ದು ಅಂತ ಹೇಳ್ಬಿಟ್ಟು ಸ್ಲೋ ಆಗಿ ಹೊಡಿತಿದ್ರೆ ನೋಡಿ. ಇಲ್ಲಿ ನಮ್ಮಮ್ಮ ಏನಂತಿದ್ದಾರೆ, ನೀನು ಹೊಡಿಯೋ ಫೋರ್ಸಿಗೆ ಇವತ್ತು ಬಿದ್ದಂಗೆ ಬಿಡು ಅಂತ ಅಂತಿದ್ರು. ಇಲ್ಲ, ನಾನು ಹೊಡಿತೀನಿ, ಕಿತ್ಕೊಳ್ತೀನಿ ಅಂತ ಚೆನ್ನಾಗಿ ಬಾರಿಸ್ದೆ, ಆವಾಗ ಬಿತ್ತು ಅದು. ಆಮೇಲೆ ಇನ್ನೊಂದು ಒಂದು ಶಾರ್ಟ್ ಕೊಟ್ಟೆ ನೋಡಿ, ಬಿದ್ದೋಗ್ಬಿಡ್ತು. ಒಂದು ಶಾರ್ಟಿಗೆ ಬಿತ್ತು ಅಪ್ಪ. ಇನ್ನೊಂದು ಆ ಎರಡನ್ನೂ ಎತ್ಕೊಂಡು ನಮ್ಮ ಅಮ್ಮಗೆ ತೋರಿಸಿ, ನೋಡಿ ಇಲ್ಲಿ 2 ಕಿತ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಚೀಲಕ್ಕೆ ಹಾಕ್ಕೊಂಡೆ ಅಂತ. ಈ ಚೀಲದ ಫುಲ್ಲು ನಾನೇ ಕಿತ್ಕೊಂಡೆ ಅಂತ ಅಂದ್ಕೋಬೇಡಿ, ಅದಿಷ್ಟು ಅಮ್ಮ ಕಿತ್ತಿದ್ದು, ನಾನು 2 ಮಾತ್ರ ಕಿತ್ತಿದ್ದು. ನಮ್ಮ ಅಪ್ಪಾಜಿ ಆಗಲೇ ರೆಡಿ ಇದ್ದರು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು.
ಅದನ್ನೆಲ್ಲ ಚೀಲಕ್ಕೆ ಹಾಕ್ಕೊಂಡು ಎಲ್ಲ ಸ್ಕೂಟೀಲಿ ಇಟ್ಕೊಂಡು ಈಗ ಹೋಗ್ತಿದ್ದೀವಿ ಮನೆ ಕಡೆ. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಬರೋವರೆಗೂ ನಾನು ಮಿಸ್ ಮಾಡ್ಕೊಳ್ತೀರಿ. ಬಾಯ್ ಬಾಯ್.